ಡೆಲ್ಲಿ ಪ್ರವಾಸ ಭಾಳ ಚೆನ್ನಾಗಿ ನಾನು ಮುಖ್ಯಮಂತ್ರಿಗಳಿಬ್ಬರು ಸೇರಿ CR ಪಾಟೀಲ್ರ ಭೇಟಿ ಮಾಡಿ ನಮಗೇನು ಸಮಸ್ಯೆ ಬಗೆಹರಿಸಿದೆ ಅಂತ ಹೇಳಿದ್ದೇವೆ. ಅವ್ರ ಅರ್ಥ ಆಗಿದೆ ಪ್ರಯಾರಿಟಿ. ನಾವು ಕೂಡ ಟ್ರಿಬ್ಯುನಲ್ ಅವಾರ್ಡ್ ವಿಚಾರದಲ್ಲಿ, ಮೇಕೆದಾಟು ವಿಚಾರದಲ್ಲಿ, ಎತ್ತಿನೊಡೆ ವಿಚಾರದಲ್ಲಿ ಮತ್ತು ಅಪ್ಪರ್ ಭದ್ರಾ ಯೋಜನೆ ಮತ್ತು ಮಾದಾಯಿ ಇಷ್ಟನ್ನು ಕೂಡ ಕಳಸಾ-ಬಂಡೂರು ಇವೆಲ್ಲ ಕೂಡ ಪ್ರಸ್ತಾವನೆ ಮಾಡಿದ್ದೇವೆ. ಅವ್ರಿಗೆ ಮನವರಿಕೆ ಆಗಿದೆ, ಇದು ಪ್ರಯಾರಿಟಿಲಿದೆ ಅಂತ. ಸೊ ಕರೆಸಿ ಒಬ್ಬೊಬ್ಬರನ್ನೇ ಮಾತಾಡ್ತೀವಿ ಅಂತ ಹೇಳ್ತಾರೆ. ಸರ್, ಅಪ್ಪರ್ ಭದ್ರದ್ದು 5,300 ಕೋಟಿ ಬಿಡುಗಡೆ ಮಾಡ್ತಾರೆ. ಅದಕ್ಕೆ ಹೇಳಿದ್ದೀವಿ, ಅವರೇನೋ ಕ್ಯಾಬಿನೆಟ್ ಕಳಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಎಷ್ಟು ಖರ್ಚು ಮಾಡಿದ್ವಿ, ಇನ್ನು ಎಷ್ಟು ಅವ್ರು ಕೊಡಬೇಕು ಅಂತ ಎಲ್ಲ ತಿಳಿಸಿ. ಎತ್ತಿನ ಹೊಳೆದು ಕ್ಲಿಯರೆನ್ಸ್ ಕೊಡಿಸ್ತಾರಂತ ಸರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಅದೇ ಎತ್ತಿನೊಡೆ ಅಪ್ಲೈ ಮಾಡಿದ್ದೀವಿ, ಕೊಡಲೇಬೇಕು, ಕೊಡಿಸ್ತಾರೆ ಅಂತ ಏನಿದೆ, ಕೊಡಲೇಬೇಕಾಗಿದೆ. ಇಟ್ ಈಸ್ ಎ ಡ್ಯೂಟಿ. ಮೊದಲೆಲ್ಲ ಅಪ್ರೂವ್ ಆಗಿದೆ ಸ್ಟೇಜ್ ಬೈ ಸ್ಟೇಜು. ಈಗ ನಾವು ಆಲ್ಟರ್ನೇಟಿವ್ ಲ್ಯಾಂಡ್ ಕೊಟ್ಟಿದ್ದೀವಿ, ಅದು ಕೊಡ್ತಾರೆ. ಮೇಕೆದಾಟದು ಸರ್ ತಮಿಳುನಾಡು ಜೊತೆ ನೀವು ಮಾತನಾಡಬೇಕು ಅಂತೇಳಿ BJP ಅವರು ಹೇಳ್ತಾ ಇದ್ದಾರೆ. ಅಲ್ಲಿ ನೀವು ಒಪ್ಪಿಸ್ಕೊಳ್ಳಿ, ಆ ನಂತರದಲ್ಲಿ ಅವಕಾಶ. ಆಯ್ತು, ಅವ್ರು ಸರಿ ಎಲ್ಲ ಸ್ವೀಕಾರ ಮಾಡೋಣ. ಸರ್, BJP ಅವ್ರದ್ದು ಹೋರಾಟ ಸರ್, ಅವರು ರಾಜ್ಯಾದ್ಯಂತ ಹೋರಾಟ ಕೊಟ್ಟಿದೆ ಸರ್. ಇದು ಬೆಲೆ ಏರಿಕೆ ವಿರುದ್ಧ ಸರ್. ಬೆಲೆ ಏರಿಕೆ ಅಂತ ಬೆಲೆ ಏರಿಕೆ ಪ್ರಾರಂಭ ಮಾಡಿದ್ದೆ ಅವರು. ಬೆಲೆ ಏರಿಕೆ ಅವ್ರು ತಂದಿದ್ರಿಂದನೇ ನಾವು 5 ಗ್ಯಾರಂಟಿಗಳು ಕೊಟ್ಟಿದ್ದು. ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇದ್ದಾರೆ. ಈಗ ನಾವೇನು ಬೆಲೆ ಏರಿಕೆ ಮಾಡಿಲ್ಲ. ಈಗ ಸ್ವಲ್ಪ ರೈತರಿಗೆ ಸಹಾಯ ಆಗಬೇಕು ಅಂತ ರೈತರಿಗೆ ಬೇರೆ ರಾಜ್ಯಕ್ಕಿಂತ ಕಡಿಮೆ ಇಟ್ಟಿದ್ದೀವಿ.